ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ನಮ್ಮ ಮನೆಯಲ್ಲಿ ಕಣಜ ಗೂಡು ಕಟ್ಟಿತ್ತು. ಕಡ್ಜ ಅಂತೀವಲ್ಲ, ಸೊ ಅದು ಯಾರೋ ಒಬ್ಬರು ಹೀಗೆ ಹೇಳಿದ್ರು ಒಳ್ಳೆಯದು ಅಂತ. ಇನ್ನೊಬ್ಬರು ಹೇಳಿದ್ರು ಮನೆಯಲ್ಲಿ ಕಡ್ಜ ಗೂಡು ಕಟ್ತು ಅಂದರೆ ಆ ಮನೇಲಿರುವಂಥ ಯಜಮಾನನಿಗೆ ಸಾವು ಬರುತ್ತೆ ಅಂತ. ಅದನ್ನು ನೋಡಿ ನನಗೆ ಸಿಕ್ಕಾಬಟ್ಟೆ ಗಾಬರಿನೂ ಆಯಿತು, ಕೋಪನೂ ಆಯಿತು. ಬನ್ನಿ ನಿಜನಾ ಅಥವಾ ಸುಳ್ಳ ಅದು ಅಂತ ನೋಡೋಣ. ಮನೇಲಿ ಕಡಜ ಗೂಡು ಕಟ್ಟಿದ್ರೆ ಮನೆ ಯಜಮಾನನಿಗೆ ಸಾವು ಬರುತ್ತೆ ಅಂತ ಹೇಳಿ ಗಾಬರಿ ಆಯಿತು. ನೋಡಿ, ನಮ್ಮ ಮನೇಲಿ ಕಟ್ಟಿರುವಂಥದ್ದು ಇದು 10 ಗೂಡು ಕಟ್ಟಿತ್ತು. ಆ 10 ಗೂಡಲ್ಲಿ ಈ ಥರ ಮರಿಗಳನ್ನ ತಂದು ಬಿಟ್ಟು ಹೋಗ್ತಾಯಿತ್ತು ಕ್ಲೋಸ್ ಮಾಡಿ. ಆ ಒಂದು ಮರಿ ಮಿಸ್ಟೇಕಾಗಿ ಕೆಳಗಡೆ ಬಿದ್ದೋಯ್ತು. ಆ ಕೆಳಗಡೆ ಬಿದ್ದಿದ್ದನ್ನು ಅದು ಮತ್ತೆ ಮುಟ್ಟಲ್ಲ, ಹಾಗೆ ಹೊಟ್ಟೋಯ್ತದು. ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಎಲ್ಲರ ಮನೆಯಲ್ಲೂ ಕೂಡ ಕೀಟಗಳನ್ನ ನೋಡ್ತಾ ಇರ್ತೀವಿ, ಹುಳುಗಳನ್ನ ನೋಡ್ತಾ ಇರ್ತೀವಿ, ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಇರುವೆ, ಹಲ್ಲಿ, ನೊಣಗಳಂತೂ ಕಾಡುವಂಥದ್ದೇ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಇನ್ನೊಂದು ಹೇಳಬೇಕು ಅಂದರೆ, ಈ ಜೇನು ಹುಳು ಅಥವಾ ಕಡ್ಜ ಅಂತ ಹೇಳ್ತೀವಲ್ಲ, ಇವು ಅಪಾಯಕಾರಿ ಕೂಡ ಹೌದು. ಆದರೆ ಎಲ್ಲರ ಮನೆಯಲ್ಲೂ ಕೂಡ ಕಡ್ಜ ಅಥವಾ ಜೇನು ಹುಳ ಗೂಡು ಕಟ್ಟಿದ್ರೆ ಶುಭನ ಅಥವಾ ಅಶುಭನ ಅನ್ನೋದು ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ. ಗೊತ್ತಿರೋರಿಗೆ ಕೇಳಿ ತಿಳ್ಕೊಬೋದು, ಅಥವಾ ಇನ್ನೂ ಕುತೂಹಲ ಜಾಸ್ತಿ ಆದರೆ ದೇವಸ್ಥಾನದಲ್ಲಿರುವಂಥ ಸ್ವಾಮೀಜಿಗಳನ್ನ ಕೇಳುವಂಥವ್ರು ಇದೆ. ಬೇರೆಯವ್ರಿಗೆ ಗೊತ್ತಿರುತ್ತೆ ಇಲ್ವೋ, ಇವರೆಲ್ಲನೂ ತಿಳ್ಕೊಂಡಿರ್ತಾರೆ ಅಂತ. ಸೊ ನಾನು ಒಂದು ಇಂಟರ್ವ್ಯೂವಲ್ಲಿ ನೋಡಿದೆ, ಒಬ್ಬರು ಸ್ವಾಮೀಜಿ ಹೇಳಿದರು. ಅವರು ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದರು. ಅವರು ಹೇಳಿದ್ದು, ಕಡ್ಜ ಮನೇಲಿ ಗೂಡು ಕಟ್ಟಿದ್ರೆ ಆ ಮನೆ ಯಜಮಾನನಿಗೆ ಸಾವು ಬರುತ್ತೆ. ಇದು ಕಡ್ಜ ಬಂದು ಗೂಡು ಕಟ್ಟೋದು ಸಾವಿನ ಸಂಕೇತ ಅಂತ. ಈ ಥರ ಸಡನ್ನಾಗಿ ಹೇಳ್ಬಿಟ್ರೆ ಎಷ್ಟೋ ಜನರ ಮನೆಯಲ್ಲೂ ಗೂಡು ಕಟ್ತಾ ಇರುತ್ತೆ, ಜೇನು ಕಟ್ತಾ ಇರುತ್ತೆ, ಕಡ್ಜಗಳು ಕಟ್ತಾ ಇರುತ್ತೆ. ತುಂಬ ಗಾಬರಿ ಆಗುವಂಥ ಸಂದರ್ಭಗಳನ್ನು ಹುಟ್ಟು ಹಾಕಬೇಡಿ, ಸುಳ್ಳು ಬೇಡ. ಏನೇ ಹೇಳಿದ್ರು ಯೂಟ್ಯೂಬ್ ಚಾನಲ್ ಆಗಿರಲಿ ಅಥವಾ ಯಾವುದೇ ಒಂದು ಚಾನಲ್ ಆಗಿರಲಿ, ಸತ್ಯವನ್ನು ಹೇಳಿ. ಇನ್ನೊಬ್ರಿಗೆ ಗಾಬರಿಗೆ ತರಿಸುವಂಥದ್ದು ಯಾಕೆ? ಎಷ್ಟೊಂದು ಇದೇ ಯೂಟ್ಯೂಬ್ ಚಾನಲ್ ನಾನು ಚೆಕ್ ಮಾಡಿದ್ದೀನಿ. ಅವರೆಲ್ಲ ಒಳ್ಳೊಳ್ಳೆ ವಿಷಯಗಳ ಬಗ್ಗೆನೇ ಹೇಳಿದ್ದಾರೆ, ಕಡ್ಜ ಗೂಡು ಕಟ್ಟಿದ್ರೆ ಏನಾಗುತ್ತೆ ಅಂತ. ಕಡ್ಜ ಮನೆಯಲ್ಲಿ ಗೂಡು ಕಟ್ಟಿದ್ರೆ ನಿಜವಾಗಲೂ ಒಳ್ಳೆಯದೇ ಆಗುತ್ತೆ. ಮನೆ ಯಜಮಾನನಿಗೆ ಆಗಲಿ ಯಾರಿಗೆ ಆಗಲಿ ಸಾವು ಬರೋದಿಲ್ಲ. ಇನ್ ಕೇಸ್ ಏನಾದರೂ ಅದಕ್ಕೆ ಏನಾದರೂ ತೊಂದರೆ ಕೊಡ್ತೀವಿ ಅಂತ ಅಂದರೆ, ಅದು ತೊಂದರೆ ಕೊಟ್ಟರೆ ಅದು ಕಚ್ಚಿ ನಮಗೆ ಬೇರೆ ಅನಾಹುತ ಆಗ್ಬೋದೇ ಹೊರಹ ಸಾವು ಬರುವಂಥ ಚಾನ್ಸಸ್ ತೀರಾ ಕಡಿಮೆ. ತುಂಬ ತಿಳಿದವರು ಅಥವಾ ದೊಡ್ಡವರು ಮನೆಯಲ್ಲಿ ಕಡ್ಜ ಗೂಡು ಕಟ್ಟಿದ್ರೆ ಒಳ್ಳೆಯದು ಅಂತಲೇ ಹೇಳ್ತಾರೆ. ಇನ್ನು ಎಲ್ಲರೂ ಕೂಡ ಹೇಳ್ತಾರೆ, ಎಲ್ಲರ ಮನೆಯಲ್ಲೂ ಕೂಡ ಅದು ಕಟ್ಟೋದಿಲ್ಲ. ಇವು ಸಂತಾನೋತ್ಪತ್ತಿಯ ಕಾರಣದಿಂದಾಗಿ ಮಾತ್ರ ಬಂದು ಗೂಡು ಕಟ್ಟುತ್ತೆ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ಕಡ್ಜಗಳು ಗೂಡು ಕಟ್ಟಿದ ಮನೆಯಲ್ಲಿ ಅವಿವಾಹಿತರೇನಾದರೂ ಇತ್ತು ಅಂದರೆ ಶೀಘ್ರವಾಗಿ ವಿವಾಹ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ಕಡ್ಜ ಏನಾದರೂ ಗೂಡು ಕಟ್ಟಲು ಬಳಸುವಂಥ ಮಣ್ಣು ತುಂಬ ಶುದ್ಧವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಮನುಷ್ಯರು ಎಲ್ಲಿ ನಡೆದಾಡೋದಿಲ್ವಾ ಅಂಥ ಜಾಗದಲ್ಲಿ ಮಣ್ಣುಗಳನ್ನು ತಂದು ಗೂಡು ಕಟ್ಟುತ್ತೆ ಅಂತ ಕೂಡ ಹೇಳ್ತಾರೆ. ಕಡ್ಜೆಗಳಲ್ಲಿ ವಿಶೇಷವಾಗಿ ತೋರಿಸ್ತಾ ಇದ್ದೀವಲ್ಲ, ಈ ಕಡ್ಜ ಏನಾದರೂ ಮನೆಯಲ್ಲಿ ಗೂಡು ಕಟ್ಟಿತು ಅಂತ ಅಂದರೆ ನಿಜವಾಗ್ಲೂ ಅದೃಷ್ಟ ಒಲಿತು ಅಂತಲೇ ಹೇಳಬೇಕು. ಹಾಗಾಗಿ ಮನೆಯ ಪರಿಸ್ಥಿತಿ ಉತ್ತಮವಾಗುತ್ತೆ. ಹಾಗೆ ಈ ಕಡ್ಜ ಏನಾದರೂ ಗೂಡು ಕಟ್ಟಿತು ಅಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಅಥವಾ ಲಕ್ಷ್ಮೀ ದೇವಿಯ ಕಟಾಕ್ಷ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಕಡ್ಜ ಏನಾದರೂ ಮನೆಯಲ್ಲಿ ಗೂಡು ಕಟ್ಟಿದಾಗ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಲಾಭದ ಸೂಚನೆ ಅಂತಲೇ ಹೇಳ್ತಾರೆ. ಅಂದರೆ ಮನೆಯಲ್ಲಿ ಸಣ್ಣ ಕಡ್ಜದ ಗೂಡು ಏನಾದರೂ ಕಟ್ಟಿದರೆ ಅದು ಆರ್ಥಿಕ ಸ್ವಾವಲಂಬನೆ ಅಥವಾ ಧನ ಲಾಭದ ಸಂಕೇತ ಅಂತ ಕೂಡ ಕರೀತಾರೆ. ಇನ್ನು ನೀವು ಸಾಲಗಳೇನಾದರೂ ಮಾಡಿದರೆ ಮರುಪಾವತಿ ಅಥವಾ ಸಾಲ ನೀಡಿದರೆ ಆ ಹಣ ಬೇಗ ಬರುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಯಾರಿಗಾದರೂ ದುಡ್ಡು ಕೊಟ್ಟಿದ್ದೀವಿ ಅಂದರೆ ಅವರೇ ಕೇಳ್ದೇನೆ ನಮಗೆ ತಂದು ಕೊಡುವಂಥದ್ದು ಜಾಸ್ತಿ ಇರುತ್ತೆ. ಮನೆ ಕಟ್ಟುವಂಥದ್ದೇನಾದರೂ ಆಸೆ ಇಟ್ಕೊಂಡಿದ್ದೀವಿ ಅಂದರೆ ಬೇಗ ಮನೆ ಕಟ್ಟುವಂಥ ಸಂದರ್ಭ ಒದಗಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ಮದುವೆ ಆಗದೇ ಇರೋರು ಅಥವಾ ಸಂತಾನ ಭಾಗ್ಯ ಇಲ್ಲದೆ ಇರೋರು ಖಂಡಿತವಾಗ್ಲೂ ಆ ವರ್ಷದಲ್ಲೇ ಸಂತಾನ ಭಾಗ್ಯ ಕಾಣ್ತಾರೆ. ಹೊಸದಾಗಿ ಮದುವೆ ಆಗಿರೋರು ಇರ್ಬೋದು ಅಥವಾ ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇಲ್ಲ ಅನ್ನೋರಿಗೆ ಇದೊಂದು ಉತ್ತಮವಾದ ಅವಕಾಶ ಅಂತಲೂ ಹೇಳ್ತಾರೆ. ಇನ್ನು ಕೆಲವೊಮ್ಮೆ ಕಡ್ಜ ಏನಾದರೂ ಗೂಡು ಕಟ್ಟಿ ಆ ಗೂಡಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡದೆ ಅದು ಹೋಗ್ಬಿಟ್ಟಿದೆ ಅಂತ ಅಂದರೆ ಅಲ್ಲಿ ಏನಾದರೂ ತೊಂದರೆ ಆಗಿದೆ ಅಂತಲೇ ಅರ್ಥ. ಆ ಮನೆಯಲ್ಲಿ ಏನಾದರೂ ದೋಷ ಇತ್ತು ಅಂತ ಅಂದರೆ ಆ ಗೂಡನ್ನು ಬಿಟ್ಟು ಬೇರೆ ಕಡೆ ಹೋಗಿ ಅದು ಗೂಡನ್ನು ಕಟ್ಟಿ ಆ ಸಂತಾನೋತ್ಪತ್ತಿಯನ್ನು ಮುಂದುವರಿಸುತ್ತೆ ಅಂತ ಹೇಳ್ತಾರೆ. ಇನ್ ಕೇಸ್ ಏನಾದರೂ ಮರಿ ಮಾಡಿಲ್ಲ, ಜಸ್ಟ್ ಗೂಡಷ್ಟೇ ಕಟ್ಟಿದೆ, ಅಲ್ಲಿ ಯಾವುದೇ ಥರ ಮರಿ ಇಲ್ಲ ಅಂತ ಅಂದರೆ ಸ್ವಲ್ಪ ದಿನದವರೆಗೂ ನೋಡಬೇಕು. ಅದು ಮತ್ತೆ ಬಂದಿಲ್ಲ, ಅಲ್ಲಿ ಸಂತಾನೋತ್ಪತ್ತಿ ಮಾಡೋಕ್ಕೆ ರೆಡಿ ಮಾಡಿಲ್ಲ ಅದು ಅಂತ ಅಂದರೆ
ಸ್ವಲ್ಪ ನೀರು ಹಾಕ್ಬಿಟ್ಟು ಅಥವಾ ಗಂಜಲವನ್ನು ಹಾಕಿಬಿಟ್ಟು ಆ ಮಣ್ಣನ್ನು ತೆಗೆದ್ಬಿಟ್ಟು ಒಂದು ಕವರ್ಗು ಅಥವಾ ಪೇಪರ್ಗೆ ಏನಕ್ಕಾದರೂ ಹಾಕಿಟ್ಕೊಳ್ಳಿ. ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದರೆ ಅದನ್ನು ಹಣೆಗೆ ಇಟ್ಕೊಂಡು ಹೋಗುವಂಥದ್ದು ತುಂಬ ಒಳ್ಳೆಯಿತು. ಯಾಕೆಂದರೆ ಅಷ್ಟು ಪವಿತ್ರವಾಗಿರುತ್ತಂತೆ ಆ ಮಣ್ಣು. ಸೊ ಹಾಗಾಗಿ ಒಳ್ಳೆಯದನ್ನೇ ಬಯಸೋಣ ಎಲ್ಲರಿಗೂ ಕೂಡ. ಅದನ್ನು ಇಟ್ಕೋಬಾರ್ದು, ಅದರಲ್ಲಿ ಏನೇನೋ ಇರುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಒಳ್ಳೆಯದಾಗತ್ತೆ ಅಂತ ಅಂದಮೇಲೆ ಒಳ್ಳೆಯದನ್ನೇ ಬಯಸಬೇಕಲ್ವಾ. ನಮಗೂ ಕೂಡ ಅಷ್ಟೇ. ಈ ಮನೆಯಿಂದ ಹೊರಗಡೆ ಕಟ್ಟಿತ್ತು ವಿಂಡೋ ಹತ್ರ. ಇದು ಮನೆ ಪರಿಸ್ಥಿತಿ ಮೊದಲಿಗಿಂತ ಇವಾಗ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು. ಆರ್ಥಿಕವಾಗಿರ್ಬೋದು, ಮನೆಯಲ್ಲಿ ಯಾವುದೇ ಥರ ಜಗಳಗಳಿಲ್ಲ, ಏನೋ ಒಂಥರ ಶಾಂತಿಯಾಗಿದೆ ವಾತಾವರಣ, ಖುಷಿಯಾಗತ್ತೆ. ಇನ್ನೊಂದು ಇವಾಗ ಮತ್ತೆ ದೇವ್ರ ಮನೆಯಲ್ಲಿ ಅದೇ ಕಡ್ಜ ಕಟ್ತಾ ಇದೆ. ನಮ್ಮ ಮನೇಲಿ ಅಂತ ಅಲ್ಲ, ತುಂಬ ಹೆಚ್ಚು ಬಾರಿ ದೇವ್ರ ಮನೆಗಳಲ್ಲೇ ಕಡ್ಜ ಗೂಡು ಕಟ್ಟೋದು. ಅದು ಸುರಕ್ಷಿತವಾಗಿದೆಯಾ, ಮಳೆ ಇಲ್ಲದೆ ಬಿಸಿಲಿಲ್ದೇ ಜಾಸ್ತಿ ಗಾಳಿ ಇಲ್ಲದೇ ತನ್ನ ಮಕ್ಕಳಿಗೆ ಸುರಕ್ಷಿತವಾಗಿದೆಯಾ ಅಥವಾ ಸಂತಾನೋತ್ಪತ್ತಿಗೆ ಸುರಕ್ಷಿತವಾಗಿದೆಯಾ ಅಂತಲೇ ನೋಡುವಂಥದ್ದು. ದೇವ್ರ ಮನೆಯಲ್ಲಿ ಕಡ್ಜ ಗೂಡು ಕಟ್ಟಿದರೆ ಇದು ಕೂಡ ಶುಭ ಸಂಕೇತ ಅಂತಲೇ ಹೇಳ್ಬೋದು. ಇನ್ನು ಈಶಾನ್ಯ ಮೂಲೆಯಲ್ಲಿ ಕೂಡ ಗೂಡು ಕಟ್ಟಿದರೆ ತುಂಬಾ ಒಳ್ಳೆಯದು. ದೇವ್ರ ಮನೆಯಲ್ಲಿ ಕಡಜದ ಗೂಡು ಇದ್ದರೆ ಅದನ್ನು ತೆಗೆಯೋದು ಬೇಡ ಅಥವಾ ಹೊಡೆದಾಕೋದು ಬೇಡ. ಅದಕ್ಕೆ ನಾವು ತೊಂದರೆ ಕೊಡಬಾರ್ದು. ಆ ಥರ ಏನಾರು ತೊಂದರೆ ಕೊಟ್ಟರೆ ನಮಗೆ ಈ ಜನ್ಮದಲ್ಲೇ ಅಥವಾ ಮುಂದಿನ ಜನ್ಮದಲ್ಲಾದ್ರೂ ಸಂತಾನೋತ್ಪತ್ತಿ ಭಾಗ್ಯ ಇರಲ್ಲ ಅಂತ ತಿಳಿದವ್ರು ಹೇಳ್ತಾರೆ. ಕಡ್ಜಗಳು ಸಂತಾನೋತ್ಪತ್ತಿಯ ಸಮಯದಲ್ಲಿ ಅವುಗಳಿಗೆ ತಮಗೆ ಬೇಕಾಗಿರುವಂಥ ಯೋಗ್ಯ ಸ್ಥಳವನ್ನು ಆಯ್ದುಕೊಂಡು ಮಾತ್ರ ಗೂಡು ಕಟ್ಟುತ್ತಂತೆ. ಅಲ್ಲದೆ ಇವು ಕಡಜಗಳು ಕೂಡ ಗೂಡು ಕಟ್ಟುವಂಥದ್ದು ಶುಭ ಸೂಚನೆಯಾಗಿದೆ. ಇನ್ನು ಬಾಗಿಲ ಹತ್ರ, ಮುಖ್ಯದ್ವಾರದ ಹತ್ರನೇ ಕೆಲವೊಮ್ಮೆ ಕಟ್ಬಿಟ್ಟಿರುತ್ತೆ, ಬಾಗಿಲು ಮೇಲೆ ಗೂಡು ಕಟ್ಟಿರುತ್ತೆ. ನಿಮ್ಮ ಮನೆಗೆ ಲಕ್ಷ್ಮಿ ವಾಸವಿದ್ದಾಳೆ ಅಂತಲೇ ತಿಳ್ಕೊಬೇಕಾಗ. ಆದರೆ ಅಡಿಗೆ ಮನೆಯಲ್ಲಿ ಅಂದರೆ ಅಗ್ನಿ ಮೂಲೆಯಲ್ಲಿ ಅಥವಾ ಅಡಿಗೆ ಮಾಡುವಂಥ ಜಾಗಗಳಲ್ಲಿ ಆ ಕಡೆ ಈ ಕಡೆ ಎಲ್ಲಾದರೂ ಕಡಜ ಗೂಡು ಕಟ್ಟಿತ್ತು ಅಂದರೆ ಮನೆಯಲ್ಲಿ ಖರ್ಚು ಹೆಚ್ಚಾಗುತ್ತೆ. ಅಂದರೆ ಬೇಡದೇ ಇರುವಂಥ ಪದಾರ್ಥಗಳನ್ನ ನಾವು ತರುವಂಥದ್ದು, ಆ ತಂದಂಥ ಪದಾರ್ಥಗಳನ್ನ ನಾವು ಉಪಯೋಗಿಸದೆ ಹಾಳು ಮಾಡುವಂಥದ್ದು, ಅಥವಾ ಸುಮ್ಮನೆ ಏನೇನಕ್ಕೋ ದುಡ್ಡು ಖರ್ಚಾಗ್ತಾ ಇರುತ್ತೆ. ಎಷ್ಟೇ ದುಡಿದ್ರೂ ದುಡ್ಡು ಎಲ್ಲೋಯ್ತು ಅನ್ನೋದು ಲೆಕ್ಕನೇ ಇರೋದಿಲ್ಲ. ಸೊ ಈ ಥರದ್ದೆಲ್ಲ ಅಗ್ನಿ ಮೂಲೆಯಲ್ಲಿ ಕಡಜ, ಅದರಲ್ಲೂ ಅಡುಗೆ ಮನೆಯಲ್ಲಿರುವಂಥ ಅಗ್ನಿ ಮೂಲೆಯಲ್ಲಿ ಕಡಜ ಗೂಡು ಕಟ್ಟಿತು ಅಂದರೆ ಇಷ್ಟೆಲ್ಲ ತೊಂದರೆ ಆಗುತ್ತೆ. ಮನೆಯ ಮುಖ್ಯ ದ್ವಾರ ಅಥವಾ ಮೇನ್ ಡೋರ್ ಅಂತ ಹೇಳ್ತೀವಲ್ಲ, ಬಾಗಿಲುಗಳ ಮೇಲೆ ಏನಾದರೂ ಕಡಜ ಗೂಡು ಕಟ್ಟಿದೆ ಅಂತ ಅಂದರೆ ಮನೆಯಲ್ಲಿರುವಂಥ ಸದಸ್ಯರ ಆರೋಗ್ಯ ವೃದ್ಧಿ ಆಗುತ್ತೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಅಥವಾ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ ಅಂತಂದರೆ ತುಂಬ ಧನ ಸಂಪತ್ತು ವೃದ್ಧಿ ಆಗುವಂಥ ಸಂಭವ ಬರುತ್ತೆ ಅಂತಲೇ ಹೇಳಬಹುದು. ಇಂತಹ ಮನೆಗಳಲ್ಲಿ ಧಾನ್ಯ ಸಂಪತ್ತು ವೃದ್ಧಿಯಾಗುವಂಥದ್ದು ತುಂಬ ಯಥೇಚ್ಛವಾಗಿ ನಡೆಯುತ್ತೆ. ನಾನು ಆಗಲೇ ಹೇಳ್ದಾಗೆ ಒಂದು ಟಿ ವಿ ಇಂಟರ್ವ್ಯೂನಲ್ಲಿ ನೋಡಿದೆ. ಆ ಸ್ವಾಮಿ ಹೇಳಿದ ತಕ್ಷಣ ನನಗೆ ಗಾಬರಿನೇ ಆಗಿಬಿಡ್ತು. ಏನಪ್ಪ, ಮನೆ ಯಜಮಾನರು ಜವಾಬ್ದಾರಿ ತೊಗೊಂಡಿರೋರು ಅವ್ರಿಗೇ ಕುತ್ತಾಗತ್ತೆ ಅಂತ ಅಂದರೆ ಎಷ್ಟು ತೊಂದರೆಗಳಾಗತ್ತೆ ಅನ್ನೋ ಯೋಚನೆ ಬಂದಮೇಲೆ ನಾನು ತಿಳಿದವ್ರನ್ನ 4 ಜನನ ಕೇಳಿದ ಮೇಲೆ ಅವ್ರು ನನಗೆ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದು. ನೀನು ಗಾಬರಿ ಆಗಬೇಡ, ಅವತ್ತಿಗೂ ಇವತ್ತಿಗೂ ಏನಾಗಿದೆ ಅಂತ ಕೂತ್ಕೊಂಡು ನೀನೇ ಯೋಚನೆ ಮಾಡು, ಬೇರೆಯವ್ರು ಹೇಳೋದನ್ನೆಲ್ಲ ಯಾಕೆ ನಂಬ್ತೀಯಾ ಅಂತ ಅಂದಾಗಲೇ ನಾನು ತಿಳ್ಕೊಂಡಿದ್ದು. ಮನೆ ಹೊರಗಡೆ ಎಲ್ಲ ಕಟ್ಟಿದಾಗ ನಮಗೇನು ತೊಂದರೆ ಆಗಲಿಲ್ಲ ಅವತ್ತಿಂದ ಇವತ್ತಿನವರೆಗೂ. ಮಕ್ಕಳೆಲ್ಲ ಕೂತಿರ್ತೀವಿ, ನಾವು ಅಲ್ಲಿದ್ದಲ್ಲೇ ಓಡಾಡ್ತಿರ್ತೀವಿ, ನಮಗೇನು ತೊಂದರೆ ಕೊಡಲ್ಲ. ಅದ್ರ ಪಾಡ್ಗೆ ಅದು ಮಣ್ಣು ತೊಗೊಂಬರುತ್ತೆ, ಹೋಗುತ್ತೆ, ಕಟ್ಟುತ್ತೆ. ಅದ್ರ ಮರಿನ ನೀಟಾಗಿ ಎಷ್ಟು ಚೆನ್ನಾಗಿ ತಬ್ಕೊಂಡು ಎತ್ಕೊಂಡು ಬರುತ್ತೆ ಅಂತ ಅಂದರೆ ಆ ಗೂಡೊಳಗೆ ಬಿಟ್ಟು ಸೇಫಾಗಿ ಮತ್ತೆ ಇನ್ನೊಂದು ಸರಿ ಮಣ್ಣು ತೊಗೊಂಡು ಬಂದು ಅದನ್ನು ಫುಲ್ ಪ್ಯಾಕಪ್ ಮಾಡಿಬಿಟ್ಟು ಹೊಟ್ಟೋಗುತ್ತೆ. ಯಾರಿಗೂ ತೊಂದರೆ ಕೊಡೋದಿಲ್ಲ. ನಾವು ಅಲ್ಲಲ್ಲೇ ಕೂತಿರ್ತೀವಿ, ನಮ್ಮ ಪಕ್ಕನೇ ಹೋಗಿರುತ್ತೆ. ನಾವು ಮಕ್ಕಳುಗಳು ಅಷ್ಟೇ ಅಲ್ಲಲ್ಲೇ ಓಡಾಡ್ತಿರ್ತಾರೆ. ಬಟ್ ನಾವು ಅದಕ್ಕೆ ತೊಂದರೆ ಮಾಡಿದ್ರೆ ಅವು ನಮಗೆ ತೊಂದರೆ ಮಾಡುತ್ತೆ. ಹಾಗಾಗಿ ನಾವು ಅದಕ್ಕೆ ತೊಂದರೆ ಮಾಡಿಲ್ಲ. ಹೆಲ್ತ್ ಇಶ್ಯೂಸ್ ಇರ್ಬೋದು. ನನಗೆ ಫಸ್ಟು ತುಂಬಾ ಹುಷಾರು ತಪ್ಪಿಡ್ತಾ ಇದೆ ಅವಾಗವಾಗ. ಮತ್ತು ಏನಾದರೂ ವಿಷಯಕ್ಕೆ ಮನೇಲಿ ಯಾವಾಗಲೂ ಜಗಳಗಳು, ಕಿರಿಕಿರಿ, ಮನಸ್ತಾಪ ಮಾಡ್ತಾಯಿದ್ವಿ. ಇವಾಗ ಆ ರೀತಿ ಏನೂ ಇಲ್ಲ, ನೆಮ್ಮದಿಯಾಗಿದ್ದೀವಿ, ನೆಮ್ಮದಿಯಾದ ಲೈಫ್ ಇದೆ ಅನ್ಬೋದು. ಇನ್ನೂ ಹಣಕಾಸಿನ ವ್ಯವಸ್ಥೆನೂ ಇರ್ಬೋದು, ಧನ ಧಾನ್ಯಗಳಲ್ಲೂ ಇರ್ಬೋದು. ಸೊ ಚೆನ್ನಾಗಿದೆ ಲೈಫ್ ಅಂತಲೇ ಅನ್ಬೋದು. ಸೊ ಹಂಗಾಗಿ ಯಾರೂ ತೊಂದರೆ ಕೊಡಬೇಡಿ. ಯಾರಾದರೂ ಕೆಟ್ಟದಾಗತ್ತೆ ಅಂತ ಅಂದರೆ ನಂಬೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಲಕ್ಷ್ಮೀ ಸ್ವರೂಪ ಅಂತ ಕೂಡ ಹೇಳ್ತಾರೆ ಈ ಕಡ್ಜನ. ನಿಮಗೇನಾದರೂ ಅಥವಾ ಓನ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಮನೆಗಳಲ್ಲೇನಾದ್ರೂ ಈ ಥರ ಕಡ್ಜ ಏನಾದರೂ ಗೂಡು ಕಟ್ಟಿ ನಿಮಗೇನಾದರೂ, ಕೆಲವೊಬ್ಬರು ಹೇಳ್ತಿರ್ತಾರಂತೆ ನಮ್ಮ ಮನೇಲೂ ಕಡ್ಜ ಗೂಡು ಕಟ್ಟಿತ್ತು, ನನಗೆ ಅಂಥದ್ದೇನೂ ಒಳ್ಳೇದಂತೂ ಏನೂ ಆಗಲಿಲ್ಲ, ಅದರಲ್ಲಿ ಕೆಟ್ಟದಂತೂ ಇನ್ನೂ ಏನೂ ಆಗಲೇ ಇಲ್ಲ, ಹೇಗಿತ್ತು ಮನೆ ಪರಿಸ್ಥಿತಿ ಹಾಗೇ ಇತ್ತು ಅಂತಲೂ ಕೂಡ ಹೇಳ್ತಾರಂತೆ. ಬಟ್ ಆದರೂ ಈ 3 ತಿಂಗಳು ಅನ್ನೋದಿದೆಯಲ್ಲ,
ಕಡ್ಜ ಗೂಡು ಕಟ್ಟಿದ 3 ತಿಂಗಳಲ್ಲಿ ಅದೃಷ್ಟನೇ ಬದಲಾಗತ್ತೆ ಅಂತ ಹೇಳ್ತಾರಂತೆ. ಸೊ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ, ಅದು ಸಂತಾನೋತ್ಪತ್ತಿ ಅದ್ರ ಪಾಡಿಗೆ ಅದು ಮಾಡಲಿ. ಏನು ತೊಂದರೆ ಕೊಡ್ದಂಗೆ ಅದ್ರ ಪಾಡಿಗೆ ಅದು ಬೇರೆ ಇನ್ನೊಂದು ಜೀವಿಯಾಗಿ ಹೋಗ್ಬಿಡುತ್ತೆ. ಯಾಕೆ ತೊಂದರೆ ಕೊಡಬೇಕು ಅಲ್ವಾ? ನಿಮ್ಮ ಮನೆಯಲ್ಲಿ ಏನಾದರೂ ಕಡ್ಜ ಗೂಡು ಕಟ್ಟಿತ್ತು, ಓನ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತಂದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಜ ಒಳ್ಳೆಯದಾಗಿದೆಯಾ ಕೆಟ್ಟದಾಗಿದೆಯಾ? ಯಾಕೆಂದರೆ ಈ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ನಡೆಯುವಂಥದ್ದಿದು ಕಡ್ಜ ಬರೋದು, ಗೂಡು ಕಟ್ಟುವಂಥದ್ದು. ಎಷ್ಟೋ ಜನ ಕೆಟ್ಟದು ಅನ್ಕೋತಾರೆ, ಅದು ಎಷ್ಟೋ ಜನ ಇದು ಒಳ್ಳೆಯದು ಅಂತ ಹೇಳ್ತಾರೆ. ಅವ್ರ ಓನ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು? ಕಡ್ಜ ಗೂಡು ಕಟ್ಟಿತ್ತಾ? ನಿಮ್ಗೆ ಒಳ್ಳೆಯದಾಯ್ತಾ? ಅಷ್ಟೇ ನಮ್ಮ ಪ್ರಶ್ನೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಹಾಗೆ ಇದನ್ನು ವೀಡಿಯೋ ಮಾಡಬೇಕಾದ್ರೆ ನಾನು ಇಷ್ಟೇ ಹತ್ರದಲ್ಲೇ ನಿಂತ್ಕೊಂಡೆ ವೀಡಿಯೋ ಮಾಡಿದ್ದು. ನನಗೇನೂ ತೊಂದರೆ ಮಾಡಲಿಲ್ಲ ಅದು, ಯಾಕೆಂದರೆ ನಾನು ಅದಕ್ಕೇನು ತೊಂದರೆ ಮಾಡಿಲ್ಲ. ಸೊ ಹಂಗಾಗಿ ಅದ್ರ ಪಾಡಿಗೆ ಅದು ಬರ್ತಿತ್ತು, ಅದ್ರ ಕೆಲಸ ಮುಗಿಸ್ಕೊಂಡು ಅದು ಹೋಗ್ತಾಯಿತ್ತು. ನಾನು ಅಷ್ಟೇ ನನ್ನ ಪಾಡಿಗೆ ನಾನು ಜಸ್ಟ್ ವೀಡಿಯೋ ಮಾಡ್ಕೋತಾ ಇದ್ದೆ ಅಷ್ಟೇ. ಅಥವಾ ನನ್ನ ಲಕ್ ಚೆನ್ನಾಗಿತ್ತೋ ಏನೋ ಗೊತ್ತಿಲ್ಲ, ಬೇರೆಯವ್ರಾದ್ರೆ ಅಟ್ಯಾಕ್ ಮಾಡುವಂಥದ್ದು ಅಥವಾ ಏನೋ ಗೊತ್ತಿಲ್ಲ, ಬಟ್ ನನಗೇನು ಮಾಡಲಿಲ್ಲ, ಅದೊಂದು ಧೈರ್ಯ. ಮತ್ತು ಇನ್ನೊಂದೇನೆಂದರೆ, ದೇವ್ರ ಮನೆಯಲ್ಲಿ ಕಟ್ತಾ ಇದ್ದಾಗ ನಾನು ಹೊರಗಡೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದೆ. ಮತ್ತು ಇನ್ನೊಂದು ಕರೆಂಟ್ ಕೂಡ ಇರಲಿಲ್ಲ, ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಆ ಟೈಮಲ್ಲಿ ಏನು ಮಾಡ್ತು ಅಂತಂದರೆ, ಪಾಪ ಮರಿ ಬೇರೆ ಎತ್ಕೊಂಡು ಬಂದಿತ್ತು. ಅದು ಮನೆ ಫುಲ್ಲು ಓಡಾಡಿದೆ. ನಾನು ಕೂತ್ಕೊಂಡೇ ಇದ್ದೀವಿ, ಶ್ರೀವಿನ್ ನಾನು ಮಕ್ಕಳೆಲ್ಲ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ಸೋಫಾ ಮೇಲೆ. ವಿಂಡೋ ಪಕ್ಕದಲ್ಲೇ ಬಂತು. ಕತ್ತಲೆ ಕಾಣಿಸಿಲ್ಲ ಅದಕ್ಕೆ ಎಲ್ಲಿ ನಾನು ಗೂಡು ಕಟ್ಟಿದ್ದೀನಿ ಅಂತ ದೇವ್ರ ಮನೆಯಲ್ಲಿ. ಆಮೇಲೆ ಎಷ್ಟೋ ಹೊತ್ತಾದಮೇಲೆ ಪವರ್ ಬಂದಮೇಲೆ ಆ ಪ್ಲೇಸ್ಗೆ ಹೋಗಿ ತನ್ನ ಮರಿನ ತೊಗೊಂಡು ಬಂದು ಒಂದು 5ರಿಂದ 10 ನಿಮಿಷಗಳ ಕಾಲ ಮರಿನ ಜೊತೆಯಲ್ಲೇ ಎತ್ಕೊಂಡೇ ಓಡಾಡಿದೆ, ಎಲ್ಲೂ ಬಿಟ್ಟಿಲ್ಲ. ಯಾಕೆ ಅಂದರೆ ಒಂದು ಸರಿ ನೆಲಕ್ಕೆ ಆ ಮರಿನ ಬಿಡ್ತು ಅಂದರೆ ಮತ್ತೆ ಆ ಮರಿನ ಬಿಡಲ್ಲ ಅದು, ಅಂದರೆ ಗೂಡಿಗೆ ಬಿಡೋದಿಲ್ಲ ಅದು. ಸೊ ಹಂಗಾಗಿ ಅದ್ರ ಶ್ರಮ ಎಲ್ಲ ವೇಸ್ಟ್ ಆಗುತ್ತೆ ಅಂತನೋ ಅಥವಾ ಏನೋ ಗೊತ್ತಿಲ್ಲ, ಅಥವಾ ತಾಯಿ ಕರಳೆ ಹಾಗೆ ಅನಿಸುತ್ತೆ ನೋಡಿ. ಒಂದು 10 ನಿಮಿಷಗಳ ಕಾಲ ಕೂಡ ಅದು ಕೆಳಗೆ ಬಿಡಲೇ ಇಲ್ಲ. ಆ ವಿಡಿಯೋ ಕೂಡ ಇದೆ, ಹಾಕ್ತೀನಿ ಈಗ. ಇದು ಪವರ್ ಹೋಗ್ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಒಂದು 10ರಿಂದ 15 ನಿಮಿಷದವರೆಗೂ ಹೊರಗಡೆ ಎಲ್ಲ ಸುತ್ತಿದೆ. ಅದು ಎಲ್ಲಿ ಮತ್ತೆ ಗೂಡು ಕಟ್ಟಿದ್ದೀನಿ ಅಂತ ಗೊತ್ತಾಗಿಲ್ಲ ಅನಿಸುತ್ತೆ. ಸುತ್ತಿ ಪಾಪ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಆ ಗಾಜಿನ ಗ್ಲಾಸ್ ಮೇಲೆ ಹೋಗ್ಬೇಕಾದ್ರೂ ಅಷ್ಟೇ ಬೆಳಕಿದೆ ಅಂತ ಅದಕ್ಕೆ ಅನ್ನಿಸ್ತಾ ಇದೆ, ಹೋಗೋಕ್ಕಾಗ್ತಿಲ್ಲ, ಅಷ್ಟು ಸ್ಟೆಕ್ ಆಗಿಬಿಟ್ಟಿತ್ತು. ಆಮೇಲೆ ಮೊಬೈಲ್ ಟಾರ್ಚ್ ಎಲ್ಲ ಹಾಕಿ ಸ್ವಲ್ಪ ಸ್ಪೇಸ್ ಮಾಡಿಕೊಟ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕರೆಂಟ್ ಬಂತು. ಆಗ ಬಂದು ಅದ್ರ ಗೂಡು ಹತ್ರ ಹೋಯ್ತದು. ಆವಾಗ ಸ್ವಲ್ಪ ಸಮಾಧಾನ ಅನ್ನಿಸ್ತು ನಮಗೂ. ಎಷ್ಟೊತ್ತಾದ್ರೂ ಕೂಡ ತನ್ನ ಮರಿನ ಕೆಳಗಡೆ ಬಿಡಲೇ ಇಲ್ಲ ಅಥವಾ ಎಲ್ಲೂ ಇಡಲೇ ಇಲ್ಲ. ಅದು ಎಷ್ಟು ಮೆಲ್ಲಗೆ ಹೋಗ್ತಾಯಿದೆ ನೋಡಿ. ಇವಾಗ ಬಂತು ಗೊತ್ತಾಯ್ತು ಅದಕ್ಕೆ. ತಗೊಂಡೋಗಿ ನೀಟಾಗಿ ಗೂಡು ಹತ್ರ ಒಳಗಡೆ ಹಾಕ್ತಾ ಇದೆ. ಎಷ್ಟು ವಿಸ್ಮಯ ಅಲ್ಲ. ಸೊ ನಾನು ಫಸ್ಟ್ ಟೈಮ್ ಈ ಥರ ತನ್ನ ಸಂತಾನೋತ್ಪತ್ತಿ ಸಮಯದಲ್ಲಿ ಗೂಡು ಕಟ್ಟಿ ಬೇರೆ ಎಲ್ಲಿಂದನೋ ತೊಗೊಂಡು ಬಂದು ಮರಿನ ಒಳಗಡೆ ಹಾಕಿ ಅದ್ರ ಪಾಡ್ಗದು ಹೋಗೋದು. ಈಗ ಮತ್ತೆ ಹೋಗುತ್ತೆ, ಬಿಡ್ತಲ್ಲ ಒಳಗಡೆ ಮರಿನ, ಮಣ್ಣು ತೊಗೊಂಡು ಬಂದು ಫುಲ್ ಪ್ಯಾಕಪ್ ಮಾಡಿಬಿಡುತ್ತೆ. ಫುಲ್ ಹಾಕ್ತು ಒಳಗಡೆ ನೋಡಿ. ಎಷ್ಟೊಂದು ವಿಸ್ಮಯಗಳಿದೆ ಅಂತ ಅನಿಸುತ್ತೆ ಒಮ್ಮೆ ಇದನ್ನೆಲ್ಲ ನೋಡಿದ್ರೆ. ಸೊ ಒಳ್ಳೆಯದು ತೆಗಿಯೋದು, ಹಾಳು ಮಾಡೋದು ಅಥವಾ ಅದಕ್ಕೆ ತೊಂದರೆ ಕೊಡೋದೆಲ್ಲ ಮಾಡಬೇಡಿ. ನಾನು ಮೊನ್ನೆ ಅಷ್ಟೇ ಒಂದು 3 to 4 days ಬ್ಯಾಕ್ ಅಷ್ಟೇ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಹಾಕಿದ್ದೆ. ಅದೇ ಪ್ಲೇಸಿಗೆ ಬಂದು ಕಟ್ಟಿದೆ ನಾನು. ಎಷ್ಟು ಸೆಕ್ಯೂರ್ ಮಾಡುತ್ತೆ ತನ್ನ ಮರಿನ ಅಂತಂದರೆ, ಕೆಳಗಡೆ ಬೀಳ್ದ ಹಾಗೆ ನೀಟಾಗಿ ಪ್ಯಾಕಪ್ ಮಾಡಿ ಕೂರಿಸ್ಬಿಡುತ್ತೆ ಒಳಗಡೆ ಫುಲ್ ರೌಂಡಾಗಿ. ಇನ್ನೊಂದು ವೀಡಿಯೋದಲ್ಲಿ ಕಾಣಿಸುತ್ತೆ, ಅದು ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಕೇರ್ ಮಾಡುತ್ತೆ ಅಂತ. ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನಂತಂದರೆ, ಅದು ಗೂಡು ಕಟ್ಟಿ ಮರಿನೆಲ್ಲ ಬಿಟ್ಟು ಮತ್ತು ಅದನ್ನೆಲ್ಲ ಫುಲ್ಲು ಮಣ್ಣಾಕಿ ಪ್ಯಾಕಪ್ ಮಾಡಿಬಿಟ್ಟು ಹೋಗುತ್ತಲ್ಲ, ಆ ಪ್ಲೇಸ್ಗೆ ಅದನ್ನು ಆ ಓಲ್ನ ರಿಮೂವ್ ಮಾಡಿಬಿಟ್ಟು ತಿನ್ನೋದಕ್ಕೆ ಅಂತ ಬೇರೆ ಬೇರೆ ಕಡ್ಜೆಗಳೆಲ್ಲ ಬರುತ್ತೆ. ಅದ್ರ ವಿರುದ್ಧ ಕೂಡ ಇದು ಫೈಟ್ ಮಾಡಿ ಅದನ್ನು ಓಡಿಸ್ಬೋದು. ಮತ್ತು ಇರುವೆ ಬರದಿರುವಂಥ ಜಾಗಗಳನ್ನ ನೋಡಿ ಸೇಫ್ಟಿಯಾಗಿ ಗೂಡು ಕಟ್ಟುತ್ತಲ್ಲ, ಬ್ರಿಲಿಯಂಟ್ ಅಂತಲೇ ಹೇಳಬೇಕು ನೋಡಿ. ಇವಾಗೆಲ್ಲ ಮರಿನ ಒಳಗಡೆ ಬಿಟ್ಟು ಅದು ಫುಲ್ಲು ಪ್ಯಾಕ್ ಮಾಡ್ತಾಯಿದೆ. ಇವಾಗ ಕೆಳಗಡೆ ಬೀಳಬಾರ್ದು, ಅದು ಆ ಹೋಲಲ್ಲಿ ಅಂದರೆ ಮಣ್ಣು ತಂದು ಪ್ಯಾಕ್ ಮಾಡೋವರೆಗೂ ಅದು ಕೆಳಗಡೆ ಬೀಳಬಾರ್ದು ಅಂತ ಸೆಕ್ಯೂರ್ ಮಾಡಿ ಹೋಗ್ತಾಯಿದೆ. ಇದೇ ಥರ 2 ಹುಳ ಬಿದ್ದೋಯ್ತು ಪಾಪ.
ಸೊ ಹಂಗಾಗಿ ಮೂರನೇದಕ್ಕೆ ಇಷ್ಟು ಸೆಕ್ಯೂರ್ ಮಾಡ್ತಾಯಿದೆ ನೋಡಿ. ಅದು 2 ಹುಳ ತೊಗೊಂಡು ಬಂತು, ತರಬೇಕಾದ್ರೇ ಒಂದು ಬಿದ್ದೋಯ್ತು, ಇನ್ನೊಂದು ಹಾಕಬೇಕಾದ್ರೆ ಬಿದ್ದೋಯ್ತು. ಆ ಟೈಮಲ್ಲಿ ಏನಾದರೂ ವೀಡಿಯೋ ಮಾಡಿದ್ರೆ ಎಲ್ಲ ಅಟ್ಯಾಕ್ ಮಾಡಿಬಿಡುತ್ತೋ ಅಂತೇಳಿ ನಾನು ಆಗ ವೀಡಿಯೋ ಮಾಡಲಿಲ್ಲ. ಈಗ ಮೂರನೇದು ತಂದಿದ್ದು ಮತ್ತೆ ಇಲ್ಲ ಆಗಿಬಿಡುತ್ತೋ ಅಂತ ನೀಟಾಗಿ ಸೆಕ್ಯೂರ್ ಮಾಡಿ ಇಟ್ಟು ಹೋಯಿತು. ಇವಾಗ ಮತ್ತೆ ಮಣ್ಣು ತೊಗೊಂಡು ಬಂದು ಫುಲ್ಲು ಪ್ಯಾಕಪ್ ಮಾಡುತ್ತೆ ಅದಕ್ಕೆ ನೋಡಿ. ಮತ್ತೆ ಬಂದು ನೋಡ್ತಾ ಇತ್ತು. ಹೀಗೆ ಒಂದೊಂದು ಗೂಡು ಕಟ್ಟಾದಮೇಲೆ ಮರಿ ಬಿಡುತ್ತೆ, ಮತ್ತೆ ಇನ್ನೊಂದು ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡೈಲಿ ಅಟ್ಲೀಸ್ಟ್ 2 ರಿಂದ 3 ಗೂಡಾದರೂ ಕಟ್ಟುತ್ತೆ. ಸಂಪೂರ್ಣವಾಗಿ ಗೂಡು ಕಟ್ಟಿ ಹೋದ್ಮೇಲೆ ಮತ್ತೆ ಅದು ಬರೋದಿಲ್ಲ. ಅದು ಬೇರೆ ಯಾವುದೋ ಜೀವಿಯಾಗಿ ಅಥವಾ ಬೇರೆ ಇನ್ನೊಂದು ಚಿಟ್ಟೆನೋ ಬೇರೆ ಥರದ ಆಗಿ ಅದಾಗಿಲ್ಲದೆ ಹೊರಗಡೆ ಬರುತ್ತಂತೆ. ಹಾಗಂತ ತಿಳಿದವ್ರು ಹೇಳಿದ್ರು. ನನಗೂ ಅಂದರೆ ಇದೇ ಫಸ್ಟ್ ಟೈಮ್ ಅಲ್ವ ನಾನು ನೋಡ್ತಾ ಇರೋದು. ಇದು ಕಟ್ಟು ಹೋದ್ಮೇಲೆ ಆ ಮರಿ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಇನ್ನೂ ಹೋಗಿ ಬರ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.